ಈ ಆತ್ಮವೆಂದರೇನು ಮಾಧವ? ಹಾಗೂ ಅದನ್ನು ಅರಿಯುವ ಉಪಾಯವೇನು? ಮನುಷ್ಯ ಹೇಗೆ ರಥವನ್ನು ಉಪಯೋಗಿಸುವನೋ ಹಾಗೆಯೇ ಆತ್ಮವು ಶರೀರ ಎಂಬ ಹೆಸರಿನ ಈ ಯಂತ್ರವನ್ನು ಉಪಯೋಗಿಸುತ್ತದೆ. ಶರೀರದ ಮಾಧ್ಯಮದಿಂದ ಶರೀರದ ಸುಖ ದುಃಖಗಳನ್ನು ಉಪಭೋಗಿಸುತ್ತದೆ. ಆದರೆ ಆತ್ಮವು ಶರೀರವಲ್ಲ ಪಾರ್ಥ, ಶರೀರದ ನಾಶ ಮಾಡಬಹುದು ಅಷ್ಟೇ. ಆದರೆ ಆತ್ಮದ ನಾಶವನ್ನು ಮಾಡಲಾಗುವುದಿಲ್ಲ. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕ ನ ಚೈನಂ ಕ್ಲೇದಯಂ ತಾಪೋನ ಶೋಷಯತಿ ಮಾರುತಃ. ಆತ್ಮವನ್ನು ಶಸ್ತ್ರದಿಂದ ಛೇದಿಸಲಾಗದು, ಅಗ್ನಿಯಿಂದ ದಹಿಸುವುದಕ್ಕೂ ಆಗದು, ಜಲ ಅದನ್ನು ದುರ್ಬಲ ಮಾಡಲೂ ಆಗದು, ಹಾಗೂ ಗಾಳಿ ಅದನ್ನು ಒಣಗಿಸಲೂ ಆಗದು. ಆತ್ಮವು ಶರೀರದಲ್ಲಿದ್ದರೂ ಸಹ ಅಮರವಾಗಿರುತ್ತದೆ. ನ ಹನ್ಯತೆ ಹನ್ಯಮಾನೇ ಶರೀರೆ. ಪಾರ್ಥ, ಶರೀರದ ಹತ್ಯೆಯನ್ನು ಮಾಡಬಹುದು, ಆದರೆ ಆತ್ಮದ ಹತ್ಯೆಯನ್ನಂತೂ ಮಾಡಲಾಗುವುದಿಲ್ಲ. ಆತ್ಮವು ಸರ್ವವ್ಯಾಪಿಯಾಗಿರುತ್ತದೆ, ಅಚಲವಾಗಿದೆ, ಸ್ಥಿರವಾಗಿದೆ, ಸನಾತನವಾಗಿದೆ. ಹಳೆಯ ವಸ್ತ್ರವನ್ನು ತ್ಯಜಿಸಿ ಹೇಗೆ ಮನುಷ್ಯ ಹೊಸ ವಸ್ತ್ರವನ್ನು ಧರಿಸುವನೋ ಹಾಗೆಯೇ ಆತ್ಮವು ಹಳೆಯ ಶರೀರವನ್ನು ಬಿಟ್ಟು ಮತ್ತೆ ಮತ್ತೆ ಹೊಸ ಶರೀರವನ್ನು ಧರಿಸುತ್ತದೆ. ಆದರೆ ಮಾಧವ, ನಾನು ಜಗದ ಅನುಭವವನ್ನು ನನ್ನ ಶರೀರದ ಮಾಧ್ಯಮದಿಂದಲೇ ಪಡೆಯುತ್ತೇನೆ. ನನ್ನನ್ನು ದೇಹವಲ್ಲವೆಂದುಕೊಂಡರೆ ನಾನು ಆತ್ಮವನ್ನು ಹೇಗೆ ಅರಿಯಬಲ್ಲೆ? ನಮ್ಮನ್ನು ಆತ್ಮದ ರೂಪದಲ್ಲಿ ಅರಿಯುವುದು ಅಸಂಭವವೇನೂ ಅಲ್ಲ ಪಾರ್ಥ. ಅಂಧರೂ ಜೀವಿಸುತ್ತಾರೆ, ಕಿವುಡರೂ ಜೀವಿಸುತ್ತಾರೆ, ಯಾರ ಬಳಿ ಕೈಕಾಲುಗಳಿರುವುದಿಲ್ಲವೋ ಅವರೂ ಜೀವಿಸುತ್ತಾರೆ. ಇದು ಸ್ಪಷ್ಟ. ಶರೀರವೆಂದರೆ ಮನುಷ್ಯನಲ್ಲ. ಯಾರ ಚೇತನ ಹೊರಟು ಹೋಗುವುದೋ, ಯಾರಿಗೆ ಮೂರ್ಛೆ ಹೋಗುವುದೋ ಅವರೂ ಜೀವಿಸುತ್ತಾರೆ. ಆದ್ದರಿಂದ ಇದು ಸ್ಪಷ್ಟ. ಮನುಷ್ಯನ ಚೇತನ ತತ್ವ ಅದೂ ಶರೀರವಲ್ಲ. ಇದೇ ರೀತಿ ಯಾವ ವ್ಯಕ್ತಿ ತನ್ನ ಅಂತರಾಳದಲ್ಲಿ ಹುಡುಕುವನೋ, ನಾನು ಇಂದ್ರಿಯಗಳಲ್ಲ, ಶರೀರವಲ್ಲ, ಭಾವನೆಗಳಲ್ಲ, ಕಲ್ಪನೆಯಲ್ಲ, ಜ್ಞಾನವು ನಾನಲ್ಲ ಎಂದು ಯಾರಿದನ್ನು ಅರ್ಥ ಮಾಡಿಕೊಳ್ಳುತ್ತಾರೋ ಅವರು ಅಂತ್ಯದಲ್ಲಿ ಸ್ವಯಂ ತಮ್ಮನ್ನು ಆತ್ಮದ ರೂಪದಲ್ಲಿ ಅರ್ಥ ಮಾಡಿಕೊಳ್ಳುತ್ತಾರೆ.